ನಮಸ್ಕಾರ. ನಾನು ಪವಿತ್ರ ಭಾಗವತ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ನಮ್ಮೂರಿನಲ್ಲಿ ಮಾಡುವಂತಹ ಬದನೆಕಾಯಿಯ ಬೋಳುಳ್ಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಗುಳ್ಳ ಬದನೆಕಾಯಿಯನ್ನು ತಗೊಂಡಿದ್ದೇನೆ. ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡೆ. ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೇನೆ. ಸ್ವಲ್ಪ ಫ್ರೆಶ್ ಆದ ಕೊತ್ತಂಬರಿ ಸೊಪ್ಪನ್ನು ಕುಯ್ದು ತಂದೆ. ನಂತರ ತೊಗರಿ ಬೇಳೆಯನ್ನ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಬೇಯಲಿಕ್ಕೆ ಇಟ್ಕೊಳ್ತೇನೆ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಲಿಕ್ಕೆ ಇಟ್ಟು ಅದು ಕುದಿ ಬಂದ ನಂತರ ಅರಿಶಿನ, ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಟಿರುವಂತಹ ಬದನೆಕಾಯಿಯನ್ನು ಹಾಕೊಂಡಿದ್ದೇನೆ. ಒಂದು ತುಂಡು ಬೆಲ್ಲವನ್ನು ಹಾಕೊಂಡಿದ್ದೇನೆ. 6-7 ಹಸಿಮೆಣಸನ್ನ ಕಟ್ ಮಾಡಿ ಹಾಕೊಂಡು ಬೇಯಲಿಕ್ಕೆ ಬಿಡ್ತೇನೆ. ಬದನೆಕಾಯಿ ಬೆಂದ್ ಬಂದ ನಂತರ ಬೇಯಿಸಿರುವಂತಹ ತೊಗರಿ ಬೇಳೆಯನ್ನು ಹಾಕೊಂಡಿದ್ದೇನೆ. ನೀರನ್ನ ಸ್ವಲ್ಪ ಹಾಕೊಂಡು ಹುಣಸೆ ಹಣ್ಣಿನ ರಸ, ಒಂದು ಸ್ವಲ್ಪ ಇಂಗನ್ನ ಕರಡಿ ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಕುದಿಲಿಕ್ಕೆ ಬಿಡ್ತೇನೆ. ಕೊನೆಯಲ್ಲಿ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಕುದಿಸಬೇಕು. ಹಾಗೆ ರುಚಿಯನ್ನು ಹೆಚ್ಚಿಸಲಿಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಗೆ ನೀರನ್ನು ಹಾಕಿ ರುಬ್ಬಿ ಕಾಯಿಯ ಹಾಲನ್ನು ಹಿಂಡ್ಕೊಂಡು ಇದಕ್ಕೆ ಸೇರಿಸಿ ಕುದಿ ಬರಿಸಿದ್ರೆ ರುಚಿಯಾದ ಬೆಳ್ಳುಳ್ಳಿ ರೆಡಿ ಆಗ್ತದೆ. ರೆಸಿಪಿ ಈಸಿ ಇದೆ, ಖಂಡಿತ ಸೇವ್ ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ. ಕೊನೆಯಲ್ಲಿ ಫ್ರೆಶ್ ಆಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಉರಿಯನ್ನು ಆಫ್ ಮಾಡ್ಕೊಂಡಿದ್ದೇನೆ. ಒಂದು ಒಗ್ಗರಣೆಯನ್ನು ಹಾಕೊಳ್ಳಿಕ್ಕೆ ಒಗ್ಗರಣೆ ಸೌಟನ್ನು ಬಿಸಿಬಿಟ್ಟು 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಈಗ ಇದಕ್ಕೆ ಇಂಗು, ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1-2 ಒಣಮೆಣಸಿನ ಪೀಸನ್ನು ಹಾಕೊಂಡು ಒಗ್ಗರಣೆಯನ್ನು ಮಾಡಿ ಈಗಾಗಲೇ ಮಾಡಿಟ್ಟಿರುವಂತಹ ಬೋಳುಳ್ಳಿಗೆ ಹಾಕಿದರೆ ರುಚಿಯಾದಂತಹ ಬದನೆಕಾಯಿಯ ಬೋಳುಳ್ಳಿ ರೆಡಿ ಆಗ್ತದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಅನ್ನದ ಜೊತೆ ಈ ರೆಸಿಪಿಯನ್ನು ಹಾಕಿ ಊಟ ಮಾಡಿ.